ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ವರದಶಂಕರ ವ್ರತವು ಬಹು ಪ್ರಾಚೀನವಾದ ಶಿವನನ್ನು ಪೂಜಿಸುವ ಒಂದು ವ್ರತ. ಈ ವ್ರತವು ಆಚರಿಸಲು ಅತಿ ಸರಳವಾದ ವಿಧಾನವಾಗಿಯೂ ತುಂಬ ಫಲಪ್ರದವಾಗಿಯೂ ಇರುವುದರಿಂದ ಎಲ್ಲರಿಗೂ ಆಚರಿಸಲು ಅನುಕೂಲಕರವಾಗಿದ್ದು, ಈ ವ್ರತವನ್ನು ಯಾವುದೇ ಒಂದು ಶುದ್ಧ ಸಂಕಲ್ಪದೊಂದಿಗೆ ಮಾಡಿದರೆ ಫಲ ಕಟ್ಟಿಟ್ಟ ಬುತ್ತಿ. ವರ ಅಥವಾ ಫಲ ಬೇಡಿಕೊಂಡ ಭಕ್ತನಿಗೆ ನಿಶ್ಚಯವಾಗಿಯೂ ದೊರಕಿದ್ದರಿಂದಲೇ ಶಂಕರನಿಗೆ ವರದಶಂಕರ ಎಂದು, ಈ ವ್ರತಕ್ಕೆ ವರದಶಂಕರ ವ್ರತ ಎಂದು ಕರೆದು ಅನಾದಿ ಕಾಲದಿಂದಲೂ ಆಚರಿಸುತ್ತಾ ಬಂದಿದ್ದಾರೆ. ಈ ವ್ರತವನ್ನು ಕೆಲವರು ವರ್ಷಕ್ಕೊಮ್ಮೆ, ಕೆಲವರು ತಮ್ಮ ಇಚ್ಛೆಗನುಸಾರವಾಗಿ ತಿಂಗಳಿಗೆ ಬರುವ ಪೂರ್ಣಿಮೆಯಂದು ಮಾಡುತ್ತಾ ಬರುತ್ತಾರೆ. ಹೀಗೆ ಈ ವ್ರತದಲ್ಲಿ ಪೂಜೆಯ ಬಳಿಕ ವ್ರತ ಕಥೆಯನ್ನು ಓದುವುದು ಅಥವಾ ಕೇಳುವುದು ವ್ರತ ಪೂರ್ಣವಾದಂತೆ. ಅದಕ್ಕಾಗಿ ಓದಲೇಬೇಕು ಅಥವಾ ಕೇಳಲೇಬೇಕು. ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಲು ಅನುಕೂಲವಾಗಲೆಂದು ನಾನು ಈ ಕಥೆಯನ್ನು ಸಂಪೂರ್ಣವಾಗಿ ಓದಿ ಹೇಳುತ್ತಾ ಇರುವೆ. ಪ್ರತಿ ತಿಂಗಳು ಪೂಜೆ ಮಾಡುವವರು ಕೂಡ ಇದನ್ನು ಕೇಳುತ್ತಾ ಪೂಜೆ ಮಾಡಬಹುದು. ಪೂಜೆ ಮಾಡಲು ಅನಾನುಕೂಲತೆ ಇರುವವರು ಮನೆಯಲ್ಲಿ ಕೇವಲ ಶ್ರವಣ ಮಾಡುವುದರಿಂದ ಕೂಡ ತಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದುಂಟು. ಇಂಥ ಒಂದು ಮಹಾನ್ ವ್ರತದ ಕಥೆಯನ್ನು ಆಲಿಸಿ ಪಾರ್ವತಿ ಸಹಿತ ಪರಮಾತ್ಮ ಗಣೇಶ ಸುಬ್ರಹ್ಮಣ್ಯರ ಆಶೀರ್ವಾದವು ತಮ್ಮೆಲ್ಲರಿಗೂ ದೊರೆಯುವಂತಾಗಲಿ ಎಂಬ ಶುಭ ಸಂಕಲ್ಪದೊಂದಿಗೆ ನಾನು ಈ ಕಥೆಯನ್ನು ಓದುತ್ತಾ ಇರುವೆ. ಶ್ರೀ ವರದಶಂಕರ ವ್ರತ ಕಥಾ ನಿರೂಪಣ. ಯಾವುದೊಂದು ಶುಭ ಕಾರ್ಯದ ಆರಂಭದಲ್ಲಿ ಆ ಕಾರ್ಯದ ನಿರ್ವಿಘ್ನ ಪರಿಪ್ರಾಪ್ತಿಗಾಗಿ ಮಂಗಲವನ್ನಾಚರಿಸಬೇಕೆಂಬ ಶಿಷ್ಟಾಚಾರದಲ್ಲಿ ಶಿವಪಾರ್ವತಿ ನಮಸ್ಕಾರಾತ್ಮಕ ಮಂಗಲವನ್ನಾಚರಿಸಲಾಗಿದೆ. ಕಥೆಯ ಆರಂಭ. ಹಿಂದೆ ಒಂದು ಸಮಯದಲ್ಲಿ ಶೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಋಷಿಗಳು ಜಗನ್ಮಂಗಲಾಕಾಂಕ್ಷಿಗಳಾಗಿ ಸರ್ವಜ್ಞನಾದ ಸೂತ ಪುರಾಣಿಕನಿಗೆ ಪ್ರಶ್ನೆ ಮಾಡಿದರು. ಪುರಾಣ ಜ್ಞಾನ ಸಮುದ್ರನಾದ ಸೂತ ಪುರಾಣಿಕನೇ, ಯಾವ ಪುಣ್ಯ ಚರಿತ್ರೆಯ ಶ್ರವಣದಿಂದ ಜಗತ್ ಕಲ್ಯಾಣವಾಗುವುದೋ, ಯಾವುದು ಶ್ರೇಯಸ್ಕರವಾಗಿಯೂ ಅಲ್ಪ ಶ್ರಮದಿಂದ ಮಹಾಫಲವನ್ನು ಕೊಡುವುದಾಗಿಯೂ ಮಾನವರ ಸಕಲ ಮನೋರಥಗಳನ್ನು ಪೂರ್ಣ ಮಾಡುವುದಾಗಿಯೂ ಯಾವುದು ಕಲಿಯ ಪ್ರಾಬಲ್ಯದಿಂದ ಪಾಪಕರ್ಮನಿರತನಾದ ಮಾನವನ ದುಃಖ ನಾಶಕವಾಗಿಯೂ ಇರುವುದೋ ಅಂತಹ ಶ್ರವಣಾರ್ಹವಾದ ಸತ್ಕಥೆಯನ್ನು ಹೇಳು. ಹಾಗೂ ಯಾವ ವ್ರತ ಮಾಡುವುದರಿಂದ ಜೀವಿಗಳ ಕ್ಲೇಶ ನಾಶವಾಗುವುದೋ ಅಂತಹ ವ್ರತ ಯಾವುದಾದರೂ ಇದ್ದರೆ ಹೇಳೆಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಮುನಿಶ್ರೇಷ್ಠರಾದ ಶೌನಕಾದಿಗಳು, ನಿಮ್ಮ ಪ್ರಶ್ನೆಯು ಅತ್ಯುತ್ತಮವಾಗಿದೆ. ವ್ಯಾಸೋಕ್ತ ಭವಿಷ್ಯೋತ್ತರ ಪುರಾಣದ ವ್ರತ ವಿಧಾನ ಖಂಡದಲ್ಲಿ ಕ್ರೌಂಚ ಪರ್ವತವಾಸಿಗಳಾದ ಅಗಸ್ತ್ಯನು ಶ್ರೀ ಷಣ್ಮುಖನಿಗೆ ಇದೇ ಪ್ರಶ್ನೆಯನ್ನು ಮಾಡಿದ್ದಾನೆ. ಅದಕ್ಕೆ ಉತ್ತರವಾಗಿ ಷಣ್ಮುಖ ಸ್ವಾಮಿಯು ಶ್ರೀ ವರದಶಂಕರ ವ್ರತವನ್ನು ಬೋಧಿಸಿದ್ದಾನೆ. ಅದನ್ನೇ ನಿಮಗೆ ಹೇಳುತ್ತೇನೆ, ಸಾವಧಾನ ಚಿತ್ತರಾಗಿರಿ. ಶೌನಿಕರೇ, ಅಗಸ್ತ್ಯನು ಸರ್ವವಿದ್ಯಾ ವಿಶಾರದನಾದ ಷಣ್ಮುಖ ಸ್ವಾಮಿಯ ಬಳಿಗೆ ಹೋಗಿ ನಮಸ್ಕರಿಸಿ, ಭೋ ಷಣ್ಮುಖದೇವ, ಕಲಿಯುಗ ಕಾಲ ಪ್ರಮಾಣದಲ್ಲಿ 5000 ವರ್ಷಗಳು ಗತಿಸಿದ ಮೇಲೆ ಮಾನವ ಧರ್ಮವು ನಷ್ಟವಾಗಿ ಎಲ್ಲರೂ ಕಷ್ಟಕ್ಕೆಡೆಯಾದರು. ಆಗ ಸಂಸಾರ ಸಂತೃಪ್ತರಾದ ಜೀವಿಗಳ ದುಃಖ ನಾಶವಾಗಿಯೂ ಸುಖ ಶಾಂತಿಗಳು ಲಭಿಸಬೇಕಾದರೆ ಯಾವ ಮಾರ್ಗವನ್ನು ಹಿಡಿಯಬೇಕು? ಅಂತಹ ಯಾವುದಾದರೂ ಉಪಾಯವಿದೆಯೇ, ಹೇಗೆ ಎಂದು ಕೇಳಲಾಗಿ, ಷಣ್ಮುಖ ಸ್ವಾಮಿಯು, ಬ್ರಹ್ಮಜ್ಞಾನಿಯಾದ ಅಗಸ್ತ್ಯನೇ, ಸರ್ವ ಪ್ರಾಣಿಗಳ ಹಿತಕ್ಕಾಗಿ ನೀನು ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಹೇಳುತ್ತೇನೆ ಕೇಳು. ಬಂದ ದುಃಖವನ್ನು ಹೋಗಲಾಡಿಸುವುದಾಗಿಯೂ ಶುಭವನ್ನುಂಟು ಮಾಡುವುದಾಗಿಯೂ ಅಷ್ಟೈಶ್ವರ್ಯ ಭೋಗಭಾಗ್ಯವನ್ನು ಕೊಡುವುದಾಗಿಯೂ ಸರ್ವರೋಗ ನಿವಾರಕವಾಗಿಯೂ ಇರುವುದೊಂದು ದೇವಾದಿದೇವನಾದ ಸಾಂಬಶಿವನ ವ್ರತವಿದೆ. ಅದಕ್ಕೆ ಶ್ರೀ ವರದಶಂಕರ ವ್ರತ ಎನ್ನುತ್ತಾರೆ. ಆ ವ್ರತವನ್ನು ಮಾಡುವುದರಿಂದ ನಿಶ್ಚಯವಾಗಿಯೂ ಸರ್ವ ದುಃಖಗಳು ನಾಶವಾಗುವವು. ಆ ವ್ರತ ಮಹಿಮೆಯನ್ನು ಶ್ರೀ ಶಂಕರನು ರಜೋಗುಣಿಯಾದ ಬ್ರಹ್ಮನಿಗೆ ಹೇಳಿದ್ದಾನೆ ಎಂದು ಸ್ಕಂದನು ನುಡಿಯಲಾಗಿ,
ಅಗಸ್ತ್ಯನು ಕುಮಾರದೇವ, ಶ್ರೀ ಶಂಕರನು ಬ್ರಹ್ಮನಿಗೆ ಯಾವ ಕಾಲದಲ್ಲಿ ಈ ವ್ರತವನ್ನು ಬೋಧಿಸಿದನು? ಆ ವ್ರತದ ವಿಸ್ತಾರವೇನು? ವಿಧಿವಿಧಾನಗಳೆಂತು? ಆ ವ್ರತದ ಮಹಿಮೆ ಎಂಥದ್ದು? ಅದೆಲ್ಲವನ್ನು ವಿಶದವಾಗಿ ಹೇಳುವ ಕೃಪೆಯಾಗಬೇಕೆಂದು ವಿನಯ ನಮ್ರಪಾಣಿಯಿಂದ ಷಣ್ಮುಖನಿಗೆ ಬೇಡಿಕೊಂಡನು. ಆಗಲ್ಲ ಷಣ್ಮುಖನು, ಎಲ್ಲೋ ಕುಂಭೋದ್ಭವನಾದ ಅಗಸ್ತ್ಯ ಮಹಾಮುನಿಯೇ, ಸರ್ವ ಪಾಪನಾಶಕವಾದ ಶ್ರೀ ವರದಶಂಕರ ಮಹಾದೇವನ ವ್ರತದ ರಹಸ್ಯವನ್ನು ಹೇಳುತ್ತೇನೆ ಕೇಳು. ಹಿಂದೆ ಎಂದೋ ಒಮ್ಮೆ ಜಗತ್ತಿನ ಮಹಾಪ್ರಳಯವಾದ ಸಮಯದಲ್ಲಿ ಸಂರಕ್ಷಿತ ಭವಿಷ್ಯಾಂ ಪ್ರಜಾಯೀ ಎಂಬ ಶ್ರುತಿಯಂತೆ ಜಗತ್ಕರ್ತನಾದ ಪರಮಾತ್ಮನು ಚರಾಚರಾತ್ಮಕವಾದ ಜಗತ್ತಿನ ಸೃಷ್ಟಿಗೆ ಸಂಕಲ್ಪಿಸಿದನು. ಆ ಸೃಷ್ಟಿಯ ರಕ್ಷಣೆಗೆಂದು ಮಹಾವಿಷ್ಣುವು ಅವತರಿಸಿ ಯೋಗ ನಿದ್ರಾಸಕ್ತನಾದನು. ಆಗ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನು ಹುಟ್ಟಿ ಬಂದನು. ಹೀಗೆ ತ್ರಿಮೂರ್ತಿಗಳ ಅವತಾರವಾಗಲು ಬ್ರಹ್ಮನು ಜಗತ್ತು ಪ್ರಳಯದಿಂದ ಜಲಮಯವಾಗಿರುವುದನ್ನು ಕಂಡು ದಿಗ್ಭ್ರಾಂತನಾಗಿ ತಾನು ಮುಂದೇನು ಮಾಡಬೇಕೆಂದು ಆಲೋಚಿಸುವಷ್ಟರಲ್ಲಿ ವಿಷ್ಣುವಿನ ಎಡಬಲ ಕಿವಿಗಳಿಂದ ಮಧುಕೈಟಭರೆಂಬ ಇರುವರು ಮಾಯಾವಿ ರಕ್ಕಸರು ಶರ ಚಾಪ ಖಡ್ಗಧರರಾಗಿ ಆರ್ಭಟಿಸುತ್ತಾ ಹೊರಗೆ ಬಂದು ಬ್ರಹ್ಮನನ್ನು ನೋಡಿ ಕೋಪಾವಿಷ್ಟರಾಗಿ ಮುಷ್ಟಿಯಿಂದ ಅವನನ್ನು ಕೊಲ್ಲಲಿಕ್ಕೆ ಹೋಗಲು ಬ್ರಹ್ಮನು ಆ ದೈತ್ಯರೊಡನೆ ಎಷ್ಟೋ ದಿವಸ ಯುದ್ಧ ಮಾಡಿದನು. ಆದರೂ ಆ ದುಷ್ಟ ರಕ್ಕಸರನ್ನು ಗೆಲ್ಲುವುದಾಗಲಿಲ್ಲ. ಆಗ ಬ್ರಹ್ಮನು ಚಿಂತಾತ್ಮಕನಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿದನು. ಹೇಗೆಂದರೆ, ದೇವ, ಶರಣಾಗತ ಪರಿಪಾಲಕ ಶಂಕರ, ಈ ದುರುಳ ದೈತ್ಯರಿಂದುಂಟಾದ ಸಂಕಟವನ್ನು ದೂರ ಮಾಡು. ಜಗತ್ಪ್ರಭೋ, ಇವರು ನಿಷ್ಕಾರಣವಾಗಿ ನನ್ನೊಡನೆ ಯುದ್ಧವನ್ನು ಆರಂಭಿಸಿದ್ದಾರೆ. ಇವರನ್ನು ಸಂಹರಿಸಿ ನನ್ನನ್ನು ರಕ್ಷಿಸುವಲ್ಲಿ ನಿನ್ನ ಹೊರತು ಮತ್ತಾರು ಸಮರ್ಥರು? ದೀನಬಾಂಧವ ಜಗನ್ನಾಥ, ಇವರನ್ನು ನಾಶ ಮಾಡುವುದು ನನ್ನಿಂದಾಗದು. ಇವರನ್ನು ಸಂಹರಿಸಲು ಮಹಾವಿಷ್ಣುವೇ ಸಮರ್ಥನು. ಅವನೀಗ ಯೋಗನಿದ್ರೆಯಲ್ಲಿದ್ದಾನೆ. ಅವನನ್ನು ಎಚ್ಚರಿಸಿ ಈ ದುಷ್ಟರನ್ನು ಸಂಹರಿಸಿ ನನ್ನಿಂದುಂಟಾಗುವ ದುಃಖವನ್ನು ಪರಿಹರಿಸೆಂದು ಬ್ರಹ್ಮನು ಪರಶಿವನನ್ನು ಪ್ರಾರ್ಥಿಸಿದನು. ಆಗ ಶಿವನು ಅಶರೀರವಾಣಿಯಿಂದ ನುಡಿದನು. ಓ ಬ್ರಹ್ಮನೇ, ಚಿಂತಿಸಬೇಡ. ವಿಧಿವತ್ತಾಗಿ ವರದಶಂಕರ ವ್ರತವನ್ನು ಮಾಡು. ನಿನ್ನ ದುಃಖ ದೂರಾಗುವುದೆಂದು ಅಶರೀರವಾಣಿಯಾಗಲು ಕೂಡಲೇ ಬ್ರಹ್ಮನು ಶ್ರೀ ವರದಶಂಕರ ವ್ರತವನ್ನು ಮಾಡುತ್ತೇನೆಂದು ಸಜಲಪಾಣಿಯಾಗಿ ಸಂಕಲ್ಪ ಮಾಡಿದನು. ಆ ಸಂಕಲ್ಪ ಮಾತ್ರದಿಂದಲೇ ಯೋಗ ನಿದ್ರಾಸಕ್ತನಾದ ವಿಷ್ಣುವು ಎಚ್ಚರನಾದನು. ಇಷ್ಟಾದ ಬಳಿಕ ಅಗಸ್ತ್ಯನಿಗೆ ಷಣ್ಮುಖನು ಹೇಳಿದ್ದೇನೆಂದರೆ, ಅಗಸ್ತ್ಯನೇ, ಯೋಗನಿದ್ರೆಯಿಂದ ಎದ್ದು ವಿಷ್ಣುವು ದೈತ್ಯ ಪೀಡೆಯೊಳಗಾದ ಬ್ರಹ್ಮನನ್ನು ನೋಡಿ ಕಣಿಕರದಿಂದ ದುಷ್ಟರಾದ ರಕ್ಕಸರ ಮೇಲೆ ಸಿಟ್ಟಾಗಿ, ಎಲ್ಲೋ ದುಷ್ಟಾತ್ಮರೇ, ಬನ್ನಿ, ಈಗ ನನ್ನೊಡನೆ ಯುದ್ಧ ಮಾಡಬನ್ನಿರೆಂದು ಕರೆಯಲು ಆ ದುರುಳ ರಕ್ಕಸರು ಕೂಡಲೇ ಭಗವಾನ್ ಶ್ರೀಹರಿಯೊಡನೆ ಯುದ್ಧವನ್ನಾರಂಭಿಸಿದರು. ಆ ರಕ್ಕಸರೊಡನೆ ವಿಷ್ಣುವು 5000 ವರ್ಷ ಕಾದಿದನು. ಆದರೂ ರಕ್ಕಸರನ್ನು ಸೋಲಿಸಲಾಗಲಿಲ್ಲ. ಆಗ ವಿಷ್ಣುವು ಆ ಮಹಾಮಾಯಿ ರಕ್ಕಸರ ಮುಂದೆ ತನ್ನ ಆಟ ಏನೂ ನಡೆಯದೆ ಕೈಸೋತು ನಿರ್ವಿಣ್ಯನಾಗಿ ಎಲ್ಲಿಯಾದರೂ ಪಲಾಯನ ಮಾಡಬೇಕೆಂದು ಆಲೋಚಿಸುವಷ್ಟರಲ್ಲಿ ದೈತ್ಯರು, ವಿಷ್ಣುವೇ, ನಮ್ಮೊಡನೆ ಯುದ್ಧ ಮಾಡಲಾಗದೆ ಎಲ್ಲಿಗೆ ಓಡಿ ಹೋಗುವಿ? ನಿಲ್ಲು, ನಿನ್ನ ಸಾಮರ್ಥ್ಯವನ್ನು ತೋರಿಸು ಎನ್ನಲಾಗಿ ವಿಷ್ಣುವು ಆ ದೈತ್ಯರಿಗೆ ಕಾಣದಂತೆ ಸಮುದ್ರದಲ್ಲಿ ಅಡಗಿ ಕುಳಿತನು. ಆ ದುಷ್ಟದಾನವರು ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಹೀಗೆ 100 ವರ್ಷಗಳು ಕಳೆದವು. ಆದರೂ ವಿಷ್ಣುವಿಗೆ ಆ ರಕ್ಕಸರ ಭಯ ತಪ್ಪಲಿಲ್ಲ. ಆಮೇಲೆ ವಿಷ್ಣುವು ಆ ದಾನವ ಭಯ ನಿವಾರಣೆಗಾಗಿ ದಿವ್ಯವಾಣಿಯಿಂದ ಸಾಂಬಶಿವನನ್ನು ಸ್ತುತಿಸಿದನು. ದೇವದೇವ, ಮಾಯಾಧೀಶ್ವರ, ಜಗದೀಶ್ವರ, ಜಗದಾಧಾರ, ಸ್ತುತಿ ತತ್ವಜ್ಞಾನಿಗಳಿಗೆ ಅಗೋಚರ ಶಂಕರ, ಸಕಲ ಲೋಕಪಾಲಕ, ಕಾಪಾಡು ಎಂದು ವಿಷ್ಣುವು ಸ್ತುತಿಸಲಾಗಿ ಜಗತ್ಪ್ರಭುವಾದ ಮಹಾದೇವನು ಪ್ರತ್ಯಕ್ಷನಾದನು. ಆಗ ಮಹಾವಿಷ್ಣುವು ಶಿವನ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡನು. ದೇವಾದಿದೇವನೇ, ಕರುಣಾಸಮುದ್ರನೇ, ಅನಾಥ ರಕ್ಷಕನೇ, ದೀನಬಂಧುವೇ, ಶ್ರೀ ಶಂಕರನೇ, ನನ್ನ ಕಿವಿಯಿಂದ ಹುಟ್ಟಿಬಂದ ಈ ದುಷ್ಟ ರಕ್ಕಸರನ್ನು ಸಂಹರಿಸಿ ಇವರಿಂದುಂಟಾದ ಭಯನ್ನು ದೂರ ಮಾಡೆಂದು ವಿಷ್ಣುವು ಕೇಳಿಕೊಂಡನು. ಆಗ
ಶಿವನು, ಎಲ್ಲೋ ವಿಷ್ಣುವೇ, ದೈವವೆಂದು ಸುಮ್ಮನೆ ಕೂತರೆ ಯಾವ ಕಾರ್ಯವೂ ಆಗುವುದಿಲ್ಲ. ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು. ಸುಮ್ಮನೆ ನೀನು ಅಡಗಿ ಕೂತರೆ ಆಗುವುದೇನು? ಆದ್ದರಿಂದ ನೀನೀಗ ದೈತ್ಯ ಭಯ ವಿಮೋಚನೆಗಾಗಿ ಶ್ರೀ ವರದಶಂಕರ ವ್ರತವನ್ನು ಮಾಡು. ನಿನ್ನ ಭಯ ನಿವೃತ್ತಿಯಾಗುವುದು ಎಂದನು. ವಿಷ್ಣುವು, ಪ್ರಭೋ ಮಹಾದೇವ, ವರದಶಂಕರ ವ್ರತವನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ಹೇಳೆಂದು ಬೇಡಿಕೊಂಡನು. ವಿಷ್ಣುವೇ, ಶ್ರೀ ವರದಶಂಕರ ವ್ರತದ ವಿಧಾನವನ್ನು ಹೇಳುತ್ತೇನೆ ಕೇಳು. ಈ ವ್ರತವನ್ನು ಬೇಕಾದಾಗ ಮಾಡಬಹುದು. ಆ ವ್ರತವನ್ನು ಮಾಡುವ ದಿನ ಮನೆಯಲ್ಲಿ ಮಂಟಪವನ್ನು ರಚಿಸಿ ತರಳುತೋರಣಗಳಿಂದ ಅಲಂಕರಿಸಿ ಆ ಮಂಟಪ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೊಂದು ತುಂಬಿದ ಕಲಶವನ್ನಿಟ್ಟು ಆ ಕಲಶ ಮೇಲೆ ಅಕ್ಕಿಯಿಂದ ತುಂಬಿದ ಒಂದು ಹರವಾದ ಪಾತ್ರೆಯನ್ನಿಟ್ಟು ಆ ಪಾತ್ರೆಯಲ್ಲಿ ಒಂದು ಬೆಳ್ಳಿಯ ಶ್ರೀ ವರದಶಂಕರನ ಮೂರ್ತಿಯನ್ನು ಸ್ಥಾಪಿಸಿ ವಿಧಿವತ್ತಾಗಿ ಶಿವನನ್ನು ಆಹ್ವಾನಿಸಿ ಷೋಡೋಪಚಾರಗಳಿಂದ ಪೂಜಿಸಬೇಕು. ಪೂಜೆಯಾದ ಬಳಿಕ ಪ್ರಸನ್ನನಾದ ಶ್ರೀ ವರದಶಂಕರನ ಮೂರ್ತಿಯನ್ನು ಭಕ್ತಿಯಿಂದ ನಮಿಸಿ ಸ್ತುತಿಸಿ ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಧೂಮ ಚೂರ್ಣದಿಂದ ಮಾಡಿದ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಮಂತ್ರಾಕ್ಷತೆಯನ್ನು ಚೆಲ್ಲಿ ಪೂಜೆಯನ್ನು ಮುಗಿಸಬೇಕು. ಇಷ್ಟಾದ ಬಳಿಕ ಈ ಶಿವನ ನೈವೇದ್ಯವನ್ನು 3 ಭಾಗ ಮಾಡಿ, ಒಂದು ಭಾಗವನ್ನು ಆಚಾರ್ಯನಿಗೆ, ಮತ್ತೊಂದು ಭಾಗವನ್ನು ವ್ರತ ಮಾಡಿದವನಿಗೆ, 3ನೇ ಭಾಗವನ್ನು ಕಥೆಯನ್ನು ಕೇಳಲು ಬಂದ ಯಾವತ್ತೂ ಜನರಿಗೆ ಹಂಚಬೇಕು. ಆ ಬಳಿಕ ಮಹೇಶ್ವರನನ್ನು ಇಷ್ಟಮಿತ್ರರನ್ನು ಮೃಷ್ಟಾನ್ನದಿಂದ ಸಂತೋಷಪಡಿಸಬೇಕು. ಇಂತೆಂದು ಶಿವನು ವಿಷ್ಣುವಿಗೆ ಶ್ರೀ ವರದಶಂಕರ ವ್ರತ ವಿಧಾನವನ್ನು ಹೇಳಲಾಗಿ, ವಿಷ್ಣುವು, ದೇವದೇವ ಮಹಾದೇವ, ಹೇಳಿದ ವರದಶಂಕರ ವ್ರತ ವಿಧಾನವು ಗೊತ್ತಾಯಿತು. ಆದರೆ ಈ ವ್ರತ ಮಾಡಲು ಈ ಸಮಯದಲ್ಲಿ ಗೋಧಿ ಸಜ್ಜಿಕೆ, ಸಕ್ಕರೆ, ತುಪ್ಪ ಎಲ್ಲಿ ದೊರೆಯಬೇಕು? ಅವುಗಳಿಲ್ಲದೆ ಈ ವ್ರತವನ್ನು ಮಾಡುವುದು ಹೇಗೆ ಎನ್ನಲು, ವಿಷ್ಣುವೇ, ಯಾವಾಗ ಯಾವ ಪದಾರ್ಥವು ದೊರೆಯುವುದೋ ಅದರಿಂದಲೇ ವ್ರತವನ್ನು ಮಾಡಬೇಕು. ಆ ಸಮಯದಲ್ಲಿ ಸಮುದ್ರವಾಸಿಯಾದ ನೀನು ಜಲದಿಂದಲೇ ಎಲ್ಲ ಪೂಜೆಯನ್ನು ಮಾಡು. ನಿನ್ನ ವರದಶಂಕರ ಪೂಜಾ ವಿಧಾನವು ಕೇವಲ ಭಕ್ತಿಯಿಂದಲೇ ಪೂರ್ಣವಾಗಲಿ. ನಿನ್ನ ಇಷ್ಟ ನೆರವೇರುವುದು, ನಿನಗೆ ದುಷ್ಟರಿಂದುಂಟಾದ ಭಯ ತಪ್ಪುವುದು ಎಂದು ಹೇಳಿ ಅಂತರ್ಧ್ಯಾನನಾದನು. ಅಂತಾಗಲೂ ಷಣ್ಮುಖನು ಅಗಸ್ತ್ಯನಿಗೆ ಕೇಳುತ್ತಾನೆ. ಶಿವನು ಅಂತರ್ಧ್ಯಾನನಾದ ಮೇಲೆ ವಿಷ್ಣುವು ವಿಧಿವತ್ತಾಗಿ ಶ್ರೀ ವರದಶಂಕರ ವ್ರತವನ್ನು ಮಾಡಿದನು. ವ್ರತವು ಪೂರ್ತಿಯಾದ ಮೇಲೆ ಶ್ರೀ ವರದಶಂಕರ ಕಥೆಯನ್ನಾರು ಹೇಳಬೇಕೆಂದು ವಿಷ್ಣುವು ಚಿಂತಿಸಲಾಗಿ ಅವನ ನಾಭಿಕಮಲದಿಂದ ಹುಟ್ಟಿದ ಬ್ರಹ್ಮನೇ ಬಂದು ಅವನ ಮುಂದೆ ನಿಂತು 4 ದಿಕ್ಕುಗಳನ್ನು ನೋಡಲಾಗಿ ಅವನಿಗೆ 4 ಮುಖಗಳಾದವು. ಆ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು. ಆ ವೇದ ಜ್ಞಾನದಿಂದಲೇ ಬ್ರಹ್ಮನು ಶ್ರೀ ವರದಶಂಕರನ ಕಥೆಯನ್ನು ಹೇಳಿ ವಿಷ್ಣುವನ್ನು ಸಂತೋಷಪಡಿಸಿದನು. ಕಥೆಯು ಮುಗಿದೊಡನೆ ಶ್ರೀ ವರದಶಂಕರನ ನೈವೇದ್ಯವನ್ನು ವಿಷ್ಣುವು ಎಲ್ಲರಿಗೂ ಹಂಚಿ ತಾನೂ ಸೇವಿಸಿ ಸಂತುಷ್ಟನಾದನು. ಆಮೇಲೆ ಪ್ರಸನ್ನನಾದ ವರದಶಂಕರನು, ವಿಷ್ಣುವೇ, ನಿನ್ನ ಭಕ್ತಿಯ ವ್ರತಕ್ಕೆ ಸಂತುಷ್ಟನಾಗಿದ್ದೇನೆ. ವರವನ್ನು ಬೇಡು. ನೀನು ಮಾಡಿದಂತೆ ಜಗತ್ತಿನಲ್ಲಿ ಯಾರು ವ್ರತವನ್ನು ಮಾಡುವರೋ ಅವರ ಸಕಲ ಮನೋರಥಗಳು ಪೂರ್ಣ ಮಾಡುವವು. ನಿನ್ನ ವ್ರತವು ಜಗತ್ತಿಗೆ ಆದರ್ಶವಾಗಲಿ. ಇದೋ ನಾನೀಗ ನಿನಗೆ ದುಷ್ಟ ದೈತ್ಯ ವಿನಾಶಕ್ಕಾಗಿ ಶ್ರೀ ಸುದರ್ಶನ ಚಕ್ರವನ್ನು ಕೊಡುತ್ತೇನೆ. ಇದರಿಂದ ನೀನು ದುಷ್ಟರನ್ನು ಸಂಹಾರ ಮಾಡೆಂದು ಶ್ರೀಹರಿಗೆ ಸದಾಶಿವನು ಸುದರ್ಶನ ಚಕ್ರವನ್ನು ಕೊಟ್ಟನು ಮತ್ತು ನೀನು ಸೃಷ್ಟಿಯ ಸಂರಕ್ಷಕನಾದವು. ಬ್ರಹ್ಮನು ಸೃಷ್ಟಿಯನ್ನು ಮಾಡಲಿ ಎಂದು ಆಜ್ಞಾಪಿಸಿ ಶಂಕರನು ಅಂತರ್ಧ್ಯಾನನಾದನು. ಆಗ ವಿಷ್ಣು ಶಿವನಿತ್ತ ಸುದರ್ಶನ ಚಕ್ರ ಪ್ರಭಾವದಿಂದ ಮಧುಕೈಟಭರನ್ನು ಸಂಹರಿಸಿದನು. ಆ ರಕ್ಕಸರ ಮೇಧಸ್ಸು ಜಲದಲ್ಲಿ ಮಿಶ್ರವಾಗಿ ಮೇದಿನ ಉತ್ಪತ್ತಿಗೆ ಮೊದಲಾಯಿತು. ಅವರ ಎಲುಬುಗಳು ಪರ್ವತಗಳಾದವು. ಇಂತಾಗಿ ಸೃಷ್ಟಿಯ ಕಾರ್ಯವು ಆರಂಭವಾಯಿತು. ಶ್ರೀ ವರದಶಂಕರನ ವರಪ್ರಸಾದದಿಂದ ವೈಕುಂಠ ಸಿಂಹಾಸನದಲ್ಲಿ ಶ್ರೀ ವಿಷ್ಣುವು ವಿರಾಜಮಾನನಾದನು. ಇಂತೆಂದು ಷಣ್ಮುಖನು ಅಗಸ್ತ್ಯನಿಗೆ ಶ್ರೀ ವರದಶಂಕರನ ಕಥೆಯನ್ನು ಹೇಳಿದನು. ಇದರಿಂದ ಅಗಸ್ತ್ಯ ಮುನಿಯೇ, ನೀನಾದರೂ ಶ್ರೀ ವರದಶಂಕರ ವ್ರತವನ್ನು ಮಾಡಿ ಮುಕ್ತಿಭಾಗಿಯಾಗೆಂದು ಷಣ್ಮುಖನು ಹೇಳಿದ ವರದಶಂಕರನ ಕಥೆಯನ್ನು ಸೂತ ಪುರಾಣಿಕನು ಶೌನಕಾದಿ ಮುನಿಗಳಿಗೆ ಶ್ರುತಿಪಡಿಸಿದ ಬಹುಶೋತ್ತರ ಪುರಾಣೋಕ್ತ ಶ್ರೀ ವರದಶಂಕರ ವ್ರತ ಮಹಿಮೆಯ ಪ್ರಥಮ ಅಧ್ಯಾಯವು ಸಮಾಪ್ತವಾಯಿತು. ಓಂ ನಮಃ ಶಿವಾಯ.
ಶ್ರೀ ವರದಶಂಕರ ವ್ರತ ಕಥಾ ನಿರೂಪಣದ ದ್ವಿತೀಯ ಅಧ್ಯಾಯ. ಸೂತ ಪುರಾಣಿಕನು ಶೌನಿಕರಿಗೆ ಹೇಳುತ್ತಾನೆ. ಶ್ರೀ ವರದಶಂಕರ ವ್ರತದ ಮಹಿಮೆ ಕಥೆಯನ್ನು ಹೇಳಲಾಗಿ ಕೇಳಿ ಪರಮಾನಂದ ಭರಿತನಾದ ಅಗಸ್ತ್ಯನು, ಷಣ್ಮುಖ ದೇವನೇ, ಶ್ರೀ ವರದಶಂಕರ ವ್ರತ ಮಹಿಮೆಯನ್ನು ಕೇಳಿ ಧನ್ಯನಾದೆನು, ಕೃತಾರ್ಥನಾದೆನು. ಆದರೂ ಇನ್ನೂ ಈ ಕಥೆಯ ತೃಪ್ತಿ ಸಾಲದಾಗಿದೆ. ಆದ್ದರಿಂದ ಮತ್ತಾರು ಈ ವ್ರತವನ್ನು ಮಾಡಿ ಸಫಲ ಮನೋರಥರಾದರು. ಅಂಥ ಪುಣ್ಯಾತ್ಮರ ಮತ್ತೊಂದು ಕಥೆಯನ್ನು ಹೇಳಿ ತನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಬೇಡಿಕೊಂಡನು. ಆಗ ಷಣ್ಮುಖನು, ಅಗಸ್ತ್ಯನೇ, ನಿನ್ನ ಅಪೇಕ್ಷೆಯಂತೆ ಮತ್ತೊಂದು ವರದಶಂಕರನ ಮಹಿಮಾಮಯ ಕಥೆಯನ್ನು ಹೇಳುತ್ತೇನೆ. ಮಕ್ಕಳಿಲ್ಲದವರು ಈ ವ್ರತವನ್ನು ಆಚರಿಸಿದಲ್ಲಿ ಅವರು ನಿಜವಾಗಿ ಮಕ್ಕಳನ್ನು ಪಡೆಯುವರು. ಈ ಬಗ್ಗೆ ಸೃಷ್ಟಿಕರ್ತನಾದ ಬ್ರಹ್ಮನ ಕಥೆಯೇ ಸಾಕ್ಷಿಯಾಗಿದೆ. ಮೊದಲೊಂದು ಸಮಯ ಸರ್ವೇಶ್ವರನಾದ ಶಂಕರನು ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡುವ ಅಧಿಕಾರವನ್ನು ಕೊಟ್ಟನು. ಆ ಪ್ರಕಾರ ಬ್ರಹ್ಮನು ಸೃಷ್ಟಿಯನ್ನು ಮಾಡಿದನು. ಆದರೆ ಸೃಷ್ಟಿ ಕಾರ್ಯವು ಅವನಿಂದ ಸರಿಯಾಗಲಿಲ್ಲ. ಆಗ ಬ್ರಹ್ಮನು ಚಿಂತಾಕ್ರಾಂತನಾಗಿ ವಿಷ್ಣುವನ್ನು ಸ್ತುತಿಸಿದನು. ಆಗ ವಿಷ್ಣುವು ಪ್ರಕಟನಾಗಿ, ಸೃಷ್ಟಿ ಕರ್ಮನಿರತನಾದ ಬ್ರಹ್ಮನೇ, ಈ ಮೊದಲು ನೀನು ವರದಶಂಕರ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪಿಸಿ ಇದುವರೆಗೂ ಆ ವ್ರತವನ್ನು ಮಾಡಲಿಲ್ಲ. ಅಂತೆಯೇ ನಿನ್ನ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯದಾಗಿದೆ. ಯಾವ ಶ್ರೀ ವರದಶಂಕರನ ಕೃಪಾ ಪ್ರಸಾದದಿಂದ ನಾನು ವೈಕುಂಠದಲ್ಲಿ ವೈಭವಶಾಲಿಯಾಗಿರುವೆನೋ, ಯಾವ ಸರ್ವೇಶ್ವರನ ವ್ರತ ಪ್ರಭಾವದಿಂದ ದೈತ್ಯರನ್ನು ಕೊಂದು ನಿಷ್ಕಂಟಕನಾಗಿ ಇರುವೆನೋ, ಆ ದೇವಾದಿದೇವನಾದ ಸಾಂಬ ಶಿವನ ಅನುಗ್ರಹವಿಲ್ಲದೆ ನೀನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯಲಾರದು. ಆದ್ದರಿಂದ ನೀನು ಕೂಡಲೇ ಶ್ರೀ ವರದಶಂಕರನ ವ್ರತವನ್ನು ಮಾಡು, ನಿನ್ನ ಸೃಷ್ಟಿ ಕಾರ್ಯವು ಸಫಲವಾಗುವುದೆಂದು ನುಡಿದನು. ಆಗ ಷಣ್ಮುಖನು ಅಗಸ್ತ್ಯನಿಗೆ, ಅಗಸ್ತ್ಯನೇ, ವಿಷ್ಣುವು ಹೇಳಿದ್ದನ್ನು ಕೇಳಿ ಬ್ರಹ್ಮನು ವಿಧಿಪೂರ್ವಕವಾಗಿ ಭಾವವಿಮೋಚಕನಾದ ಭವಾನಿ ಧವನ ವ್ರತವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದನು. ಆ ಕ್ಷಣವೇ ಭಗವಾನ್ ಶ್ರೀ ವರದಶಂಕರನು ಪ್ರಸನ್ನನಾಗಿ, ಬ್ರಹ್ಮನೇ, ನಿನ್ನ ವ್ರತನಿಷ್ಠೆಯಿಂದ ಸಂತುಷ್ಟನಾಗಿದನು. ನಿನಗಾವ ವರ ಬೇಕು ಬೇಡೆಂದನು. ದೇವಾದಿದೇವನಾದ ವರದಶಂಕರನೇ, ನಾನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯುವಂತೆಯೂ ಭೂಲೋಕದಲ್ಲಿ ಯಾರು ಈ ನಿನ್ನ ವರದ ಶಂಕರನ ವ್ರತವನ್ನು ಮಾಡುವರೋ ಅವರ ಎಲ್ಲ ಮನೋರಥಗಳು ಪೂರ್ಣವಾಗುವಂತೆಯೂ ವರ ಪ್ರದಾನ ಮಾಡೆಂದು ಬೇಡಿಕೊಂಡನು. ಆಗ ಶಂಕರನು, ಬ್ರಹ್ಮನೇ, ಆ ವ್ರತ ಪ್ರಭಾವದಿಂದ ನೀನು ಮಾಡುತ್ತಿರುವ ಸೃಷ್ಟಿಯು ಸುಸ್ಥಿರವಾಗುವುದು. ಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸುವರೋ ಅವರಿಗೆ ಸಂತಸ, ಧನಧಾನ್ಯ, ಸಂಪತ್ತು, ಸಮೃದ್ಧಿಯಾಗುವುದು. ಬಂಜೆಯಾದವಳು ಭಕ್ತಿಪೂರ್ವಕ ಈ ವ್ರತವನ್ನು ಮಾಡಿದಲ್ಲಿ ಅವಳು ಮಕ್ಕಳನ್ನು ಪಡೆಯುವಳು. ಗರ್ಭಸ್ರಾವದಿಂದ ಮಕ್ಕಳಾಗದೆ ಬಳಲುವ ನಾರಿಯರು ಸುಪುತ್ರರನ್ನು ಪಡೆದು ಧನ್ಯರಾಗುವರು. ವಿದ್ಯಾರ್ಥಿಗಳು ವ್ರತವನ್ನಾಚರಿಸಿ ಸಫಲ ಮನೋರಥರಾಗುವರು. ವೀರರು ಜಯಶಾಲಿಗಳಾಗುವರು. ಒಟ್ಟಾರೆ ಈ ವ್ರತವು ಕಲಿಕಲ್ಪತರುವಾಗಿದೆ. ಹೀಗೆ ಶಿವನು ಬ್ರಹ್ಮನಿಗೆ ವರ ಪ್ರದಾನ ಮಾಡಿ ಕಣ್ಮರೆಯಾದನೆಂಬುದನ್ನು ಷಣ್ಮುಖನು ಬ್ರಹ್ಮನಿಗೆ ಹೇಳಿ ಮತ್ತೊಂದು ಕಥೆಯನ್ನು ಹೇಳಲಾರಂಭಿಸಿದನು. ಷಣ್ಮುಖನು ಅಗಸ್ತ್ಯನಿಗೆ ಬೋಧಿಸಿದ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ ಕೇಳಿರೆಂದು ಸೂತ ಪುರಾಣಿಕನು ಶೌನಕಾದಿ ಋಷಿಗಳಿಗೆ ಹೇಳತೊಡಗಿದನು. ಸತ್ಕಥಾ ಶ್ರವಣ ಆಕಾಂಕ್ಷಿಗಳಾದ ಶೌನಿಕರೇ, ಪೂರ್ವಕಾಲದಲ್ಲಿ ವಿಶ್ವವಸು ಎಂಬುವನ ಮಗನಾದ ಕುಬೇರನೆಂಬುವನು ಲೋಕವಿಖ್ಯಾತನಾಗಿದ್ದನು. ಅವನು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಬೇಡಿದನು. ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಅವನಿಗೆ ಮಹದೈಶ್ವರ್ಯಯುಕ್ತವಾದ ಲಂಕಾ ರಾಜ್ಯವನ್ನು ಕೊಟ್ಟನು ಮತ್ತು ಪುಷ್ಪಕವೆಂಬ ವಿಮಾನವನ್ನು ದಯಪಾಲಿಸಿದನು. ಹೀಗೆ ಬ್ರಹ್ಮನ ವರಪ್ರಸಾದದಿಂದ ನಾನಾ ವಿಧ ಸಂಪತ್ತನ್ನು ಪಡೆದು ಕುಬೇರನು ಭೋಗಭಾಗ್ಯಗಳ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದನು. ಆ ಸಮಯದಲ್ಲಿ ಪಾತಾಳ ಲೋಕದಿಂದ ರಾವಣ ಬಂಧುಗಳಾದ ಕೆಲವು ರಕ್ಕಸರು ಭೂಲೋಕಕ್ಕೆ ಬಂದು ಲಂಕಾನಗರದ ಒಡೆಯನಾದ ಕುಬೇರನ ಐಶ್ವರ್ಯವನ್ನು ನೋಡಿ ಬೆರಗಾಗಿ, ಅಯ್ಯೋ, ನಮ್ಮ ರಾವಣನಿಗೆ ಈ ಐಶ್ವರ್ಯ ಬರಬಾರದೆ ಎಂದು ಅಸೂಯೆಪಟ್ಟು ರಾವಣನ ಬಳಿಗೆ ಬಂದು ಹೀಗೆ ಹೇಳಿದರು. ಓ ಬಂಧುವಾದ ರಾವಣನೇ, ಭೂಲೋಕದಲ್ಲಿ ಲಂಕಾನಗರದ ಅಧಿಪತಿಯಾದ ಕುಬೇರನ ಐಶ್ವರ್ಯಕ್ಕೆ ಎಣೆಯಿಲ್ಲ. ಅವನ ಮುಂದೆ ನಮ್ಮ ಬಾಳು ನಿರರ್ಥಕ. ಬಲಶಾಲಿಗಳಾದ ನಾವು ದಾರಿದ್ರ್ಯದಲ್ಲಿ ಜೀವಿಸಬೇಕೆ?
ಛೀ, ಈ ನಮ್ಮ ಹೀನ ಜೀವನಕ್ಕೆ ಧಿಕ್ಕಾರವಿರಲಿ ಎಂದು ನುಡಿಯಲಾಗಿ, ರಾವಣನು, ಬಂಧುಗಳೇ, ನೀವಾಡುವುದು ಯೋಗ್ಯವಾಗಿದೆ. ಆದರೆ ನಾವು ಪರರ ಸಂಪತ್ತನ್ನು ನೋಡಿ ಅಸೂಯೆಪಟ್ಟು ಆಶೆಯೊಳಗಾಗುವುದಕ್ಕಿಂತ ಅದಕ್ಕಿಂತಲೂ ಮಿಗಿಲಾದ ಸಂಪತ್ತನ್ನು ದೊರಕಿಸುವ ಅಪೇಕ್ಷೆಯುಳ್ಳವರಾಗಿ ಆ ಪ್ರಯತ್ನ ಮಾಡಬೇಕು. ಅಂತಹ ಮಹಾವೈಭವ ನಮಗೆ ದೊರೆಯಬೇಕಾದರೆ ನಾವು ಜಗದಾದಿದೇವನ ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಬೇಕು. ಶಿವಾನುಗ್ರಹವಿಲ್ಲದೆ ಜಗತ್ತಿನಲ್ಲಿ ಯಾವನೂ ಸಂಪತ್ತಿನಿಂದ ಬಾಳಲಾದ. ಆದ್ದರಿಂದ ನಾನು ದೇವಾದಿದೇವನಾದ ಶಂಕರನನ್ನು ತಪಸ್ಸಿನಿಂದ ಒಲಿಸಿ ಬೇಕಾದ ಸಂಪತ್ತನ್ನು ಎಂದು ರಾವಣನು ತಪಸ್ಸಿಗೆ ಹೋದನು. ಅವನು ಎಲ್ಲಿ ತಪಸ್ಸು ಮಾಡಿದನೆಂಬುದನ್ನು ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ರಾವಣನು ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರ ತಪಸ್ಸನ್ನು ಮಾಡಿದನು. ಆದರೂ ಶಿವನ ಕರುಣೆಯಾಗಲಿಲ್ಲ. ಆಗ ಅವನು ಭಕ್ತ್ಯುದ್ರೇಕದಿಂದ ಆ ಶಂಕರನಿಗೆ ತನ್ನ ಶಿರಗಳನ್ನು ಕಡಿದು ಕಮಲಪುಷ್ಪವಾಗಿ ಅರ್ಪಿಸಿದನು. ಅದನ್ನು ಕಂಡು ದೇವತೆಗಳು ನಡುಗಿದರು. 10 ಸಹಸ್ರ ವರ್ಷ ಪರ್ಯಂತ ತಪಸ್ಸು ಮಾಡಿದರೂ ಅವನ ತಪಸ್ಸು ಫಲಿಸಲಿಲ್ಲ. ಆ ಸಮಯದಲ್ಲಿ ದೇವರ್ಷಿ ನಾರದನು ಬಂದು ರಾವಣನನ್ನು ಕಂಡನು. ದೈತ್ಯರಾಜನಾದ ರಾವಣನು ನಾರದರಿಗೆ ನಮಸ್ಕರಿಸಿ ಇಂತೆಂದನು. ದೇವರ್ಷಿ ನಾರದರೇ, ತಮ್ಮ ದರ್ಶನದಿಂದ ಧನ್ಯನಾದೆನು. ನಿಮ್ಮಂತಹ ಸಮಚಿತ್ತರಾದ ಸತ್ಪುರುಷರ ದರ್ಶನವು ದುರ್ಲಭ. ಮಹಾಮುನಿಗಳೇ, ನಾನಿಲ್ಲಿ ಬಹುದಿನಗಳಿಂದ ಕೈಲಾಸನಾಥನ ಕೃಪೆಗಾಗಿ ತಪಸ್ಸನ್ನಾಚರಿಸುತ್ತಿದ್ದೇನೆ. ಆದರೂ ಪರಶಿವನ ಅನುಗ್ರಹವೂ ನನಗಾಗಲಿಲ್ಲ. ಅವನ ಅನುಗ್ರಹಕ್ಕಾಗಿ ನಾನು ಮುಂದೇನು ಮಾಡಲಿ? ನಾನವನ ದಯೆಗೆ ಪಾತ್ರರಾಗುವುದಕ್ಕೆ ಮತ್ತೆ ಬೇರೆ ಯಾವುದಾದರೂ ಉಪಾಯವಿದ್ದರೆ ನನಗೆ ಮಾರ್ಗದರ್ಶನ ಮಾಡಿರೆಂದು ಬೇಡಿಕೊಂಡನು. ದೈತ್ಯಶ್ರೇಷ್ಠನಾದ ರಾವಣನೇ, ನಿನ್ನ ಮನೋರಥ ಸಿದ್ಧಿಗೆ ಬೇರೊಂದು ಮಾರ್ಗವಿದೆ. ಆ ಮಾರ್ಗದಿಂದ ನೀನು ಹೋದಲ್ಲಿ ನಿನ್ನ ಇಚ್ಛೆ ನೆರವೇರುವುದು. ತಪಸ್ಸು ಹಾಗೂ ಯೋಗ ಮಾರ್ಗಗಳಿಂದ ಶಿವಾನುಗ್ರಹವಾಗುವುದಕ್ಕೆ ಬಹುಕಾಲ ಬೇಕು. ನೀನು ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನಾಚರಿಸಿದ ಕೂಡಲೇ ನಿನಗೆ ಶಿವಾನುಗ್ರಹವಾಗಿ ನಿನ್ನ ಇಷ್ಟ ನೆರವೇರುವುದು. ಆದ್ದರಿಂದ ನೀನು ತಪಸ್ಸನ್ನು ಬಿಟ್ಟು ಶ್ರೀ ವರದಶಂಕರ ವ್ರತವನ್ನು ಮಾಡೆಂದು ಹೇಳಿದನು. ವರದಶಂಕರ ವ್ರತವನ್ನು ಮಾಡೆಂದ ನಾರದರು ಹೇಳಲಾಗಿ, ರಾವಣನು, ದೇವಮುನಿ ನಾರದರೇ, ಶ್ರೀ ವರದಶಂಕರ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ನಿಯಮಗಳಂತೂ ಅವೆಲ್ಲವನ್ನು ಹೇಳಬೇಕೆಂದು ಕೇಳಿಕೊಂಡನು. ಆಗ ನಾರದರು, ರಾವಣೇಶ್ವರ, ಆ ವ್ರತ ವಿಧಾನವನ್ನು ಸಾಂಬಶಿವನು ಮೊದಲೊಂದು ಸಮಯದಲ್ಲಿ ವಿಷ್ಣು ಬ್ರಹ್ಮರಿಗೆ ಈ ರೀತಿಯಾಗಿ ಹೇಳಿದ್ದಾನೆ. ಪರಿಶುದ್ಧವಾದ ಸ್ಥಳದಲ್ಲಿ ಗೋಮಯದಿಂದ ಸಾರಣೆಯನ್ನು ಹಾಕಿ ರಂಗವಲ್ಲಿಯಿಂದ ಅಲಂಕರಿಸಿ ರಂಭಾಸ್ತಂಭಗಳಿಂದಲೂ ತಾಮ್ರ ಪಲ್ಲವಗಳಿಂದಲೂ ಮಂಟಪ ರಚಿಸಿ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರವಿ ಅಷ್ಟದಳ ಕಮಲವನ್ನು ಬರೆದು ಶುದ್ಧೋದಕದಿಂದ ತುಂಬಿದ ಒಂದು ತಾಮ್ರದ ಕಳಸವನ್ನು ಸ್ಥಾಪಿಸಬೇಕು. ಆ ಕಳಸದ ಮೇಲೆ ಒಂದು ಹರವಾದ ತಾಮ್ರದ ತಟ್ಟೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು ಹರವಿ ಅದರಲ್ಲಿ ಅಷ್ಟಕಮಲವನ್ನು ಬರೆದು ಮಧ್ಯದಲ್ಲಿ ಬೆಳ್ಳಿಯಿಂದ ಶ್ರೀ ವರದಶಂಕರ ಮೂರ್ತಿಯನ್ನು ಸ್ಥಾಪಿಸಿ ಆಹ್ವಾನಿಸಿ ಷೋಡೋಪಚಾರಗಳಿಂದ ಪೂಜಿಸಬೇಕು. ಹಾಗೂ ಆ ಅಷ್ಟಮೂರ್ತಿಯ ಅಷ್ಟದಿಕ್ಕುಗಳಲ್ಲಿ ಅಷ್ಟದಿಕ್ಪಾಲಕರನ್ನು ಆಹ್ವಾನಿಸಿ ಪೂಜಿಸಬೇಕು. ಮತ್ತು ಉತ್ತರ ದಿಕ್ಕಿನಲ್ಲಿ ಸೋಮನನ್ನು, ದಕ್ಷಿಣದಲ್ಲಿ ಮಹಾವಿಷ್ಣು ಮೂರ್ತಿಯನ್ನು, ಲಕ್ಷ್ಮೀದೇವಿಯನ್ನು ಸ್ಥಾಪಿಸಿ ಪೂಜಿಸಬೇಕು. ಎಡಭಾಗದಲ್ಲಿ ಅಂಬಿಕೆಯನ್ನು, ಮುಂಭಾಗದಲ್ಲಿ ನಂದಿಯನ್ನು, ಜಯ ಎಂಬ ದೇವತೆಯನ್ನು ಸ್ಥಾಪಿಸಬೇಕು. ಈ ರೀತಿಯಾಗಿ ಶ್ರೀ ವರದಶಂಕರನನ್ನು ವಿಧಿವತ್ತಾಗಿ ಪೂಜಿಸಿ ಪೂಜೆ ಮುಗಿದ ಬಳಿಕ ಕಥಾಶ್ರವಣ ಮಾಡಬೇಕು. ಕೊನೆಗೆ ಗೋಧಿ ಸಜ್ಜಿಕೆ, ಸಕ್ಕರೆ, ತುಪ್ಪ, ದ್ರಾಕ್ಷಿ ಮೊದಲಾದವುಗಳಿಂದ ಮಾಡಿದ ಮಧುರ ಪಾಕವನ್ನು ನೈವೇದ್ಯ ಮಾಡಿ ಆ ಶಿವಪ್ರಸಾದವನ್ನು 3 ಭಾಗ ಮಾಡಿ 1 ಭಾಗವನ್ನು ವ್ರತ ಮಾಡಿದವನು ಪತ್ನಿ ಸಹಿತನಾಗಿ ಸ್ವೀಕರಿಸಿ ತನ್ನ ಬಂಧು ಬಾಂಧವರಲ್ಲಿ ಹಂಚಬೇಕು. 2ನೇ ಭಾಗವನ್ನು ಆಚಾರ್ಯನಿಗೆ ಕೊಡಬೇಕು. 3ನೇ ಭಾಗವನ್ನು ಕಥಾಶ್ರವಣಕ್ಕಾಗಿ ಬಂದ ಯಾವತ್ತೂ ಜನರಿಗೆ ಹಂಚಬೇಕು. ಆ ಬಳಿಕ ಮಹೇಶ್ವರನಿಗೆ ದಕ್ಷಿಣೆಯನ್ನೇ ಸಂತೋಷಪಡಿಸಿ ಸಕಲರಿಗೂ ತಾಂಬೂಲವನ್ನು ಕೊಟ್ಟು ಕಳಿಸಬೇಕು ಎಂದು ನಾರದನು ರಾವಣನಿಗೆ ಶ್ರೀ ವರದಶಂಕರ ವ್ರತವಿಧಾನವನ್ನು ಹೇಳಿದನು. ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ಕಲಶಕುಂಭವನಾದ ಅಗಸ್ತ್ಯನೇ, ಈ ರೀತಿಯಾಗಿ ಶ್ರೀ ವರದಶಂಕರ ವಿಧಾನವನ್ನು ನಾರದನು ರಾವಣನಿಗೆ ಹೇಳಲಾಗಿ,
ರಾವಣನು ನಾರದನಿಗೆ ನಮಸ್ಕರಿಸಿ ತಾನೂ ಆ ಸಿದ್ಧಿದಾಯಕವಾದ ವ್ರತವನ್ನು ಬಹುಭಕ್ತಿಯಿಂದ ಮಾಡಿ ಸಾಂಬಶಿವನನ್ನು ಒಲಿಸಿದನು. ರಾವಣನ ವ್ರತಕ್ಕೆ ಮೆಚ್ಚಿ ಶ್ರೀಶಂಕರನು ಪ್ರಸನ್ನನಾಗಿ ಅವನಿಗೆ ದಿವ್ಯ ವರಗಳನ್ನು ದಯಪಾಲಿಸಿದನು. ರಾವಣನು ಮಾನವರಿಂದಲ್ಲದೆ ಇತರ ಯಾವ ಪ್ರಾಣಿಗಳಿಂದಲೂ ಸಾಯದಂತೆ ಯಕ್ಷ ರಾಕ್ಷಸ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ 10,000 ವರ್ಷ ಚಿರಂಜೀವಿಯಾಗುವಂತೆ ವರಪ್ರದಾನ ಮಾಡಿದನು. ಅಂತಹ ಅಮೋಘ ವರವನ್ನು ಪಡೆದ ರಾವಣನು ಆ ಸಂತೋಷದ ಸುದ್ದಿಯನ್ನು ತನ್ನ ತಾಯಿಯಾದ ಕೈಕಸಿಯ ಬಳಿಗೆ ಬಂದು ತಿಳಿಸಿದನು. ಆ ಬಳಿಕ ಆ ವರಪ್ರದಾನದಿಂದ ಗರ್ವಾಂಧನಾಗಿ ಭೂಲೋಕಕ್ಕೆ ಬಂದು ತನ್ನ ಸಕಲ ಸೈನ್ಯದೊಡನೆ ಕುಬೇರನ ಆಧಿಪತ್ಯಕ್ಕೊಳಗಾದ ಲಂಕಾನಗರವನ್ನು ಮುತ್ತಿ ಯುದ್ಧದಲ್ಲಿ ಕುಬೇರನನ್ನು ಸೋಲಿಸಿ ಲಂಕಾರಾಜ್ಯದ ಸಿಂಹಾಸನವನ್ನಾರೋಹಣ ಮಾಡಿ ಸಕಲ ವೈಭವದಿಂದ ಮೆರೆದನು. ಹೀಗೆಂದು ಷಣ್ಮುಖನು ಹೇಳಲಾಗಿ ಅದನ್ನು ಕೇಳಿ ಕುತೂಹಲಕಾರಿಯಾಗಿ ಅಗಸ್ತ್ಯನು ಪುನಃ ಷಣ್ಮುಖನಿಗೆ ಪ್ರಶ್ನೆ ಮಾಡುತ್ತಾನೆ. ರಾವಣನು ಕುಬೇರನು ಜಯಿಸಿ ಲಂಕೆಯ ಅರಸನಾದ ಮೇಲೆ ಮುಂದಾದ ಕಥೆಯನ್ನು ವಿಸ್ತರಿಸಿ ಹೇಳಬೇಕೆಂದನು. ರಾಜ್ಯವನ್ನು ಕಳೆದುಕೊಂಡ ಕುಬೇರನು ದಿಕ್ಕಿಲ್ಲದವನಾಗಿ ಭೂಮಿಯನ್ನೆಲ್ಲ ಸುತ್ತಿದನು. ಅವನಿಗೆ ಎಲ್ಲಿಯೂ ಸುಖ ದೊರೆಯಲಿಲ್ಲ. ಆ ಬಳಿಕ ಕಂಗೆಟ್ಟು ಈ ರೀತಿಯಾಗಿ ಯೋಚಿಸಿದನು. ಯಾವ ಪುಣ್ಯ ಕರ್ಮ ಪರಿಪಾಕದಿಂದ ನನಗೆ ಒದಗಿದ ದುಃಖವು ದೂರಾಗುವುದೋ ಅದೇ ನನಗೆ ತಿಳಿಯದಾಗಿದೆ. ದರಿದ್ರನಾದವನನ್ನು ಜಗತ್ತಿನಲ್ಲಿ ಯಾರೂ ಮಾತನಾಡಿಸರು. ಯಾರೂ ಮಾತನಾಡಿಸದಿದ್ದರೇನಂತೆ? ನಾನೀ ಸಮಯದಲ್ಲಿ ಶರಣಾಗತರ ರಕ್ಷಕನಾದ ಶಿವನನ್ನು ಮೊರೆ ಹೊಕ್ಕಲ್ಲಿ ಆ ದಯಾಮಯನು ನನ್ನನ್ನು ತಿರಸ್ಕರಿಸಲಾರನು ಎಂದು ದಿವ್ಯ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಆ ಲಂಕಾರಾಜ್ಯಕ್ಕಿಂತಲೂ ಮಿಗಿಲಾದ ಸಾಮ್ರಾಜ್ಯವನ್ನು ಬೇಡುವೆನೆಂದು ನಿಶ್ಚಯಿಸಿದನು. ಅಗಸ್ತ್ಯನೇ, ಈ ಪ್ರಕಾರದ ನಿಶ್ಚಯದಿಂದ ಕುಬೇರನು ಕೈಲಾಸ ಪರ್ವತದ ಉಪವನ ಮಧ್ಯದಲ್ಲಿ ಬಹುಕಾಲದವರೆಗೆ ತಪಸ್ಸನ್ನು ಮಾಡಿದನು. ಆದರೂ ಅವನ ಮೇಲೆ ಶಿವಕೃಪೆಯಾಗದೆ ಚಿಂತಾಭರಿತನಾದನು. ಹೀಗಿರುತ್ತಿರಲು ಅವನ ಪುಣ್ಯ ಯೋಗದಿಂದ ಅವನಿದ್ದಲ್ಲಿಗೆ ದಧೀಚಿ ಎಂಬ ತಾಪಸೋತ್ತಮನು ಬಂದನು. ಅವನನ್ನು ಕಂಡು ಕುಬೇರನು ಉತ್ಸುಕತೆಯಿಂದ ಅವನ ಆತಿಥ್ಯವನ್ನು ಮಾಡಿ ವಂದಿಸಿ ಸ್ತುತಿಸಿ, ಶಿವಭಕ್ತಿ ಶಿರೋಮಣಿಗಳಾದ ತಾವು ಎಲ್ಲಿಂದ ಬಂದಿರಿ ಎಂದು ಕೇಳಿದನು. ಅಗಸ್ತ್ಯನೇ, ಭಕ್ತಿ ನಮ್ರನಾದ ಕುಬೇರನನ್ನು ಕಂಡು ದಧೀಚಿಯು, ಕುಬೇರನೇ, ಲಂಕಾಧಿಪತಿಯಾದ ರಾವಣನು ವರದಶಂಕರ ವ್ರತವನ್ನು ನೆರವೇರಿಸುವುದಕ್ಕಾಗಿ ಕಳಿಸಿದ್ದನು. ನಾನಲ್ಲಿಗೆ ಹೋಗಿ ಆ ವ್ರತವನ್ನು ಪೂರ್ಣ ಮಾಡಿ ನಾನೀ ಕೆಲಸಕ್ಕೆ ಬಂದು ನೀನಿಲ್ಲಿ ತಪಸ್ಸು ಮಾಡುತ್ತಿರುವುದನ್ನು ಕೇಳಿ ನಿನ್ನ ದರ್ಶನಾರ್ಥವಾಗಿ ಬಂದಿರುವೆನು. ನೀನಿಲ್ಲಿ ತಪಸ್ಸು ಮಾಡುತ್ತಿರುವ ಉದ್ದೇಶವೇನೆಂದು ಕೇಳಿದನು. ಕುಬೇರನು, ಮುನಿ ಸರ್ವೋತ್ತಮನೇ, ನಿನ್ನ ದರ್ಶನದಿಂದ ಧನ್ಯವಾದೆನು. ಇಂದಿಗೆ ಪಾಪ ಪರಿಹಾರವಾಯಿತು, ತಪಸ್ಸಿದ್ಧಿಯಾದಂತಾಯಿತು. ಸ್ವಾಮಿ, ನಾನು ಈ ಮೊದಲು ಬ್ರಹ್ಮದೇವನಿಂದ ವರವನ್ನು ಪಡೆದು ಲಂಕಾರಾಜ್ಯದಲ್ಲಿ ವೈಭವದಿಂದ ಕಾಲ ಕಳೆಯುತ್ತಿದ್ದೆನು. ನನ್ನ ಸಂಪತ್ತನ್ನು ನೋಡಿ ಸಹಿಸದೆ ಪಾತಾಳವಾಸಿಯಾದ ರಾವಣನು ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ನನ್ನ ಸಾಮ್ರಾಜ್ಯವನ್ನು ತನ್ನ ಸ್ವಾಧೀನಪಡಿಸಿಕೊಂಡು ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದನು. ದಯಾಮಯನಾದ ದಧೀಚಿಯೇ, ಅಂದಿನಿಂದ ನಾನು ನಿರ್ಗತಿಕನಾಗಿ ಅತ್ತಿತ್ತ ಅಲೆದು ಬೇಸತ್ತು ಈ ಕೈಲಾಸ ಪರ್ವತಕ್ಕೆ ಬಂದು ಶಿವನನ್ನು ಮೆಚ್ಚಿಸಿ ಲಂಕಾಸಿರಿಗಳಿಗಿಂತ ಮಿಗಿಲಾದ ಸಂಪತ್ತನ್ನು ಪಡೆಯಬೇಕೆಂದು ಸಾಂಬಶಿವನನ್ನು ಕುರಿತು ತಪಸ್ಸನ್ನಾಚರಿಸಿದೆನು. ಆದರೂ ನನ್ನ ಮೇಲೆ ಆ ಶಿವನ ಕೃಪೆಯಿಲ್ಲ. ದಧೀಚಿ ಮಹಾಮುನಿಯೇ, ಹೇಳು, ರಾವಣನು ಅಷ್ಟು ಬೇಗನೆ ಶಿವಕೃಪೆಗೆ ಪಾತ್ರನಾಗಿ ಐಶ್ವರ್ಯವನ್ನು ಹೇಗೆ ಪಡೆದನು? ಅದಕ್ಕಾಗಿ ಅವನು ಏನು ಮಾಡಿದನೆಂಬುದನ್ನು ಹೇಳೆಂದನು. ಕುಬೇರನೇ, ರಾವಣನು ನಾರದನ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಶ್ರೀ ವರದಶಂಕರ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಶಿವನನ್ನು ಮೆಚ್ಚಿಸಿ ತಾನು ಲೋಕದಲ್ಲಿ ಅಚಿಂಕ್ಯನಾಗಿರುವಂತೆ ವರವನ್ನು ಪಡೆದನಲ್ಲದೆ ಸಾಮ್ರಾಜ್ಯಕ್ಕೆ ದೊರೆಯಾದನು. ಅಂದಿನಿಂದ ಅವನು ತಿಂಗಳಿಗೊಮ್ಮೆ ಶ್ರೀ ವರದಶಂಕರ ವ್ರತವನ್ನು ಆಚರಿಸುತ್ತಾನೆಂದು ದಧೀಚಿಯು ಕುಬೇರನಿಗೆ ಹೇಳುತ್ತಾ, ನೀನು ಈ ವ್ರತವನ್ನು ಮಾಡಿ ಭಾಗ್ಯಶಾಲಿಯಾಗಬೇಕೆಂದು ಉಪದೇಶಿಸಿದನು. ಅಗಸ್ತ್ಯನೇ, ಈ ಪ್ರಕಾರವಾಗಿ ದಧೀಚಿಯು ಕುಬೇರನಿಗೆ ವರದಶಂಕರ ವ್ರತವನ್ನಾಚರಿಸಲೆಂದು ಆ ವ್ರತದ ವಿಧಾನವನ್ನು ತಿಳಿಸಿ ಹೊರಟು ಹೋದನು. ಆ ಬಳಿಕ ಕುಬೇರನು ಭಕ್ತಿ ಪೂರ್ಣ ಹೃದಯನಾಗಿ ಶ್ರೀ ವರದಶಂಕರ ವ್ರತವನ್ನು ಪೂರ್ಣ ಮಾಡಿದನು. ಅಂದಿನಿಂದ ಸಂತುಷ್ಟನಾದ ಶ್ರೀ ವರದಶಂಕರನು ಪ್ರಸನ್ನನಾಗಿ
ವತ್ಸ ಕುಬೇರ, ನಿನ್ನ ವ್ರತನಿಷ್ಠೆಗೆ ಒಲಿದು ಪ್ರಸನ್ನನಾಗಿದ್ದೇನೆ. ಅಗೋ, ಉತ್ತರ ದಿಕ್ಕಿನಲ್ಲಿ ನಿನಗಾಗಿ ಅಲಕಾ ಎಂಬ ಪಟ್ಟಣವು ನಿರ್ಮಾಣವಾಗಿದೆ. ನೀನು ಅಲಕಾ ಸಾಮ್ರಾಜ್ಯ ಪಟ್ಟವನ್ನೇರಿ ದಿಶಾಧಿಪತಿಯಾಗಿ, ಯಕ್ಷರಾಜನಾಗಿ, ಸ್ವಾಮಿಯಾಗಿ, ಅಜರಾಮರನಾಗಿ ಚಿರಕಾಲ ದಿವ್ಯಭೋಗಿಯಾಗು. ಲಂಕಾ ರಾಜ್ಯಕ್ಕೆ ಮಿಗಿಲಾದ ಸಂಪತ್ತನ್ನು ನಿನಗೆ ದಯಪಾಲಿಸಿದ್ದೇನೆ. ಇನ್ನು ಮೇಲೆ ದೇವದಾನವ ಮಾನವರಾರು ನಿನ್ನನ್ನು ಗೆಲ್ಲಲಾರರು ಎಂದು ವರ ಪ್ರದಾನ ಮಾಡಿ ಶಿವನು ಅಂತರ್ಧಾನನಾದನು. ಅಗಸ್ತ್ಯನೇ, ಅಂದಿನಿಂದ ಕುಬೇರನು ಧನಾಧ್ಯಕ್ಷನೂ ನವದೀಶನೂ ಸಕಲ ಭೋಗೈಶ್ವರ್ಯಯುಕ್ತವಾಗಿಯೂ ಜಗದಾಧಿಪತಿಯಾಗಿಯೂ ಮೆರೆದಿದ್ದಾನೆ. ಇಷ್ಟೆಲ್ಲ ಐಶ್ವರ್ಯವು ಅವನಿಗೆ ಶ್ರೀ ವರದಶಂಕರನ ವ್ರತಾಚರಣೆಯಿಂದ ಪ್ರಾಪ್ತವಾಗಿದೆ. ಆದ್ದರಿಂದ ಮುನಿಯೋತ್ತಮನಾದ ಅಗಸ್ತ್ಯನೇ, ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸುವರೋ ಅವರು ಇಹಪರ ಭೋಗಭಾಗ್ಯಗಳನ್ನು ಪಡೆದು ಧನ್ಯರಾಗುವರು ಎಂಬಲ್ಲಿಗೆ ಬಹುಶೋತ್ತರ ಪುರಾಣೋಕ್ತ ಶ್ರೀ ವರದಶಂಕರ ವ್ರತಕಥಾನಿರೂಪಣದ ದ್ವಿತೀಯ ಅಧ್ಯಾಯವು ಮುಗಿದುದು. ಶ್ರೀ ವರದಶಂಕರ ಕಥಾ ನಿರೂಪಣೆಯ ತೃತೀಯ ಅಧ್ಯಾಯ. ಸೂತ ಪುರಾಣಿಕನು ಶೌನಕಾದಿ ಮುನಿಗಳಿಗೆ ಕಲಿಪಾಪನಾಶಕವಾಗಿಯೂ ಶಿವಕೃಪೆಯ ಸಾಧಕವಾಗಿಯೂ ಇರುವ ಶ್ರೀ ವರದಶಂಕರ ವ್ರತ ಮಹಿಮೆಯ ಕಥಾಭಾಗವನ್ನು ನಿರೂಪಿಸುತ್ತಾರೆ. ಶೌನಕರೇ, ಈ ಕಥೆಯನ್ನು ಷಣ್ಮುಖನು ಅಗಸ್ತ್ಯನಿಗೆ ಬೋಧೆ ಮಾಡಿದ್ದಾನೆ. ಅದನ್ನೇ ನಿಮಗೀಗ ನಾನು ಹೇಳುತ್ತೇನೆ, ಸಾವಧಾನರಾಗಿರಿ. ಪೂರ್ವಕಾಲದಲ್ಲಿ ಸಕಲ ಸಮೃದ್ಧಿ ಸಂಪನ್ನವಾದ ಅವಂತಿ ಪಟ್ಟಣವನ್ನು ಜೈನೆಂಬ ರಾಜನು ಆಳುತ್ತಿದ್ದನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲನೆ ಮಾಡುತ್ತಿದ್ದನು. ಆ ರಾಜನು ಶೂರನೂ ಧೀರನೂ ಧರ್ಮಾಭಿಮಾನಿಯೂ ದಾನಿಯೂ ದಾತೃವೂ ದೈವ ಆಗಿದ್ದನಲ್ಲದೆ ಸದಾ ಸತ್ಕರ್ಮ ನಿರತರಾಗಿ ರಾಜ್ಯ ಕಾರಭಾರ ಮಾಡುತ್ತಿದ್ದನು. ಇಂತಿರಲು ಬಹುಕಾಲ ಗತಿಸಿದ ಮೇಲೆ ಅವನು ಪೂರ್ವಕರ್ಮಾನುಸಾರವಾಗಿ ಅಂಧನಾದನು. ಆ ಸಮಯ ಸಾಧಿಸಿ ಪೌಂಡ್ರಿಕರೆಂಬ ಶತ್ರುರಾಜರು ಅವಂತಿ ನಗರವನ್ನು ಮುತ್ತಿ ಜಯರಾಜನನ್ನು ಯುದ್ಧದಲ್ಲಿ ಸೋಲಿಸಿ ಅವನ ರಾಜ್ಯವನ್ನು ತಮ್ಮ ಸ್ವಾಧೀನಪಡಿಸಿಕೊಂಡರು. ರಾಜ್ಯಭ್ರಷ್ಟನಾದ ಜಯರಾಜನು ತನ್ನ ಪತ್ನಿಯೊಡನೆ ಕ್ರೂರ ಮೃಗಗಳಿಂದ ತುಂಬಿದ ಕಾಡಾರಣ್ಯವನ್ನು ಪ್ರವೇಶಿಸಿದನು. ಇಂತು ವಿಪತ್ತಿಗೀಡಾದ ರಾಜನು ತನ್ನ ಹೆಂಡತಿಗೆ ಇಂತೆಂದನು: ಪ್ರಿಯ ಸತಿ, ನಮಗೀ ದುಃಖವು ಏಕೆ ಪ್ರಾಪ್ತವಾಯಿತು? ನಾವೀ ಭಯಂಕರವಾದ ಅರಣ್ಯದಲ್ಲಿ ಕಾಲವನ್ನೆಂತು ಕಳೆಯುವುದು? ನನ್ನ ನೇತ್ರಗಳೇಕೆ ಕಾಣದಾದವು? ನಮ್ಮ ರಾಜ್ಯದ ಶತ್ರು ಸ್ವಾಧೀನವಾಗಲು ಕಾರಣವಾವುದು? ನಾನೀ ಕಾಡಿನಲ್ಲಿ ದುಃಖವನ್ನು ಭೋಗಿಸುವುದಕ್ಕಿಂತ ಸಾಯುವುದೇ ಲೇಸು. ನಾನು ಮರಣವನ್ನೇ ಬಯಸುವೆನು. ನನ್ನ ತರುವಾಯ ನೀನು ಕೂಡ ದೇಹತ್ಯಾಗ ಮಾಡೆಂದು ಹೆಂಡತಿಗೆ ಹೇಳಿದನು. ಪ್ರಾಣೇಶ್ವರ, ಪೂರ್ವಕರ್ಮಾನುಗುಣವಾಗಿ ಬಂದ ದುಃಖವನ್ನು ಅನುಭವಿಸಬೇಕು. ಅದಕ್ಕಾಗಿ ವ್ಯಥೆಪಟ್ಟರೆ ಆಗುವುದೇನು? ನಾವು ಮಾಡಿದ ಹಿಂದಿನ ಪುಣ್ಯಕರ್ಮಗಳೇ ನಮ್ಮ ಸುಖ ದುಃಖಗಳಿಗೆ ಕಾರಣಗಳಾಗಿವೆ. ಈ ಜನ್ಮದಲ್ಲಿ ನೀವು ಪುಣ್ಯಕರ್ಮಗಳನ್ನೇ ಮಾಡಿರುವಿರಿ. ಮುಂದಿನ ಜನ್ಮದಲ್ಲಿ ಅವು ನಿಮಗೆ ಸುಖವನ್ನುಂಟು ಮಾಡುವವು. ಪ್ರಾಣಪ್ರಿಯ, ನೀವು ಇದಕ್ಕಾಗಿ ಚಿಂತಿಸಕೂಡದು. ನಡೆಯಿರಿ. ಇದೋ ಸಮೀಪದಲ್ಲಿ ಫಲಪುಷ್ಪಭರಿತವಾದ ವನವು ಕಾಣುತ್ತಿದೆ. ನಾವಲ್ಲಿಗೆ ಹೋಗಿ ನಮ್ಮ ಆಯಾಸವನ್ನು ಪರಿಹರಿಸಿಕೊಂಡು ಆ ವನದಲ್ಲಿಯೇ ಪರಮಾತ್ಮನ ಧ್ಯಾನದಲ್ಲಿ ಕಾಲ ಕಳೆಯುವ. ಮುಂದೇನಾಗುವುದೋ ಈಶ್ವರನ ಇಚ್ಛೆ ಎಂದು ನುಡಿದಳು. ಅಗಸ್ತ್ಯನೇ ಇಂತಾಡಿದ ತನ್ನ ಪತ್ನಿಯ ಮಾತಿಗೆ ಹಾಗೇ ಆಗಲೆಂದು ಜಯರಾಜನು ಮುನ್ನಡೆದು ಪತ್ನಿಯೊಡನೆ ಆ ವನವನ್ನು ಸೇರಿ ಅಲ್ಲಿರುವ ಮುನಿ ಸಮೂಹದಿಂದ ಕೂಡಿದ ವಾಮದೇವ ಮಹಾಮುನಿಯ ಆಶ್ರಮಕ್ಕೆ ಬಂದನು. ಆಗ ಜಯರಾಜನ ಪತ್ನಿಯು ತನ್ನ ಪತಿಯನ್ನು ಮುನಿಯ ಸಮೀಪಕ್ಕೆ ಕರೆದೊಯ್ದು, ಪ್ರಿಯನೇ, ಪೂಜ್ಯರಾದ ತಾವು ಮುನಿಗಳಿಗೆ ವಂದಿಸು ಎಂದು ಹೇಳಿ ತಾನೂ ತನ್ನ ಪತಿಯೊಡನೆ ಮುನಿಯ ಪಾದಗಳಿಗೆ ನಮಸ್ಕರಿಸಿದಳು. ಆಗ ವಾಮದೇವ ಮುನಿಗಳು, ರಾಜನು ರಾಜ್ಯಭ್ರಷ್ಟನಾಗಿ ಬಂದಿದ್ದನ್ನು ಕೇಳಿ, ರಾಜನೇ, ನೀನು ಪತ್ನಿಯೊಡನೆ ಈ ಕಾಡಾರಣ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದರು. ಮಹಾಸ್ವಾಮಿ, ನಾನು ಪೂರ್ವಕರ್ಮದಿಂದ ಕುರುಡನಾಗಿರಲು ಶತ್ರುಗಳು ಸಮಯ ಸಾಧಿಸಿ ನಮ್ಮ ರಾಜ್ಯವನ್ನು ಅಪಹರಿಸಿದರು. ರಾಜ್ಯಭ್ರಷ್ಟನಾದ ನಾನು ಕಾಡನ್ನು ಸೇರಿ ಪತ್ನಿಯೊಡನೆ ದುಃಖವನ್ನು ಅನುಭವಿಸುತ್ತಾ ನಾನಿಲ್ಲಿಗೆ ಬಂದು ಪೂಜ್ಯರಾದ ತಮ್ಮ ದರ್ಶನಕ್ಕೆ ಪಾತ್ರನಾದೆನು. ಮಹಾನುಭಾವರಾದ ತಾವು ನನ್ನ ದುಃಖ ನಿವಾರಣೆಯ ಉಪಾಯವನ್ನು ಹೇಳಿ ನನ್ನನ್ನು ದುಃಖಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಂಡನು. ಆಗ ದಯಾಹೃದಯನಾದ ವಾಮದೇವನು, ರಾಜನೇ, ಯಾವ ಮಹಾದೇವನನ್ನು ಭಜಿಸಿ ಎಲ್ಲರೂ ಸುಖಿಗಳಾಗಿರುವರೋ,
ಯಾವನು ಸರ್ವ ಪ್ರಾಣಿಗಳ ದುಃಖವನ್ನು ದೂರ ಮಾಡುವನೋ ಆ ಸಾಂಬಶಿವನನ್ನು ಪಂಚಾಕ್ಷರ ಮಹಾಮಂತ್ರದಿಂದ ಜಪಿಸಿ ಅವನ ಕೃಪೆಯನ್ನು ಯಾಚಿಸು, ನಿನ್ನ ದುಃಖ ದೂರಾಗುವುದೆಂದು ಹೇಳಿದರು. ಅಗಸ್ತ್ಯನೇ ವಾಮದೇವ ಮುನಿಯ ಜಯರಾಜನಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು. ಆಗ ಜಯರಾಜನು ಸಾಂಬಶಿವನ ಸಾಕಾರವನ್ನು ಧ್ಯಾನಿಸಿ ಮಂತ್ರಾಕ್ಷರ ಜಪವನ್ನು ಮಾಡಲಾಗಿ ಶಿವನು 7ನೇ ದಿನ ವೃದ್ಧ ಜಂಗಮ ವೇಷದಿಂದ ಜಯರಾಜನ ಸ್ವಪ್ನದಲ್ಲಿ ಬಂದು, ರಾಜನೇ, ಚಿಂತಿಸದಿರು, ಇದೋ ವರದಶಂಕರ ವ್ರತವಿಧಾನದ ಪುಸ್ತಕವನ್ನು ನಿನ್ನ ಕೈಗೆ ಕೊಡುತ್ತೇನೆ. ಇದರಲ್ಲಿ ಹೇಳಿದಂತೆ ವಿಧಿಪೂರ್ವಕವಾಗಿ ವ್ರತವನ್ನು ಮಾಡು, ಇದರಿಂದ ನಿನ್ನ ದುಃಖ ನಾಶವಾಗುವುದೆಂದು ಹೇಳಿ ಶಿವನು ಪುಸ್ತಕವನ್ನು ಕೊಟ್ಟನು. ಅಗಸ್ತ್ಯನೇ, ಶಿವನು ಸ್ವಪ್ನದಲ್ಲಿ ಜಯರಾಜನಿಗೆ ವ್ರತವಿಧಾನ ಪುಸ್ತಕವನ್ನು ಕೊಟ್ಟು ಮಾಯವಾದ ಮೇಲೆ ರಾಜನು ಎಚ್ಚೆತ್ತು ತನ್ನ ಕೈಯಲ್ಲಿರುವ ಪುಸ್ತಕವನ್ನು ನೋಡಿ ನಮಸ್ಕರಿಸಿ ತನ್ನ ಹೆಂಡತಿಗೆ ಇಂತೆಂದನು, ಪ್ರಿಯೆ, ಏಳು, ಇದೋ ಸ್ವಪ್ನದಲ್ಲಿ ಶಿವನಿಗೆ ಪ್ರಾಪ್ತವಾದ ಈ ಪುಸ್ತಕವನ್ನು ನೋಡೆಂದನು. ಆಗ ಅವನ ಸತಿಯು, ಪತಿರಾಜನೇ, ಇಂದು ಶಿವನು ನಮ್ಮ ಮೇಲೆ ಕೃಪೆ ಮಾಡಿದನು. ಈ ಪುಸ್ತಕವನ್ನು ತೆಗೆದುಕೊಂಡು ವಾಮದೇವ ಮುನಿಗಳ ಬಳಿಗೆ ಹೋಗುವ, ಮುಂದಿನ ಮಾರ್ಗವನ್ನು ಕೇಳುವ ಎಂದು ಹೇಳಿದರು. ಅಗಸ್ತ್ಯನೇ, ಈ ಪ್ರಕಾರ ಆ ರಾಜದಂಪತಿಗಳು ಮಾತಾಡಿಕೊಂಡು ವಾಮದೇವ ಮುನಿಗಳ ಬಳಿಗೆ ಬಂದು ಪುಸ್ತಕವನ್ನು ಮುಂದಿಟ್ಟು ಜಯರಾಜನು ಇಂತೆಂದನು, ಭೋ ಸ್ವಾಮಿ ವಾಮದೇವ ಮುನಿಯವರೇ, ಶ್ರೀ ಸಾಂಬಶಿವನು ನನ್ನ ಸ್ವಪ್ನದಲ್ಲಿ ಬಂದು ಈ ಪುಸ್ತಕವನ್ನು ಅನುಗ್ರಹಿಸಿದ್ದಾನೆ. ಇದನ್ನೀಗ ನಿಮ್ಮ ಬಳಿಯಲ್ಲಿ ತಂದಿದ್ದೇವೆ. ಇದನ್ನು ಅವಲೋಕಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಕೈಮುಗಿದನು. ವಾಮದೇವ ಮುನಿಗಳು ಜಯರಾಜನಿಗೆ, ರಾಜನೇ, ಇಂದಿಗೆ ನೀನು ಧನ್ಯನಾದೆ, ಕೃತಾರ್ಥನಾದೆ. ನಿನ್ನ ತಪಸ್ಸು ಫಲಿಸಿತು, ನಿನ್ನ ಮೇಲೆ ಶಿವಾನುಗ್ರಹವಾಯಿತು, ನೀನು ಪುಣ್ಯಶಾಲಿಯಾಗಿರುವಿ. ಶಿವನು ನಿನ್ನ ಭಕ್ತಿಗೆ ಮೆಚ್ಚಿ ನೀನು ಶ್ರೀ ವರದಶಂಕರ ವ್ರತವನ್ನು ಮಾಡಿ ಕೃತಾರ್ಥನಾಗಬೇಕೆಂದು ಈ ಪುಸ್ತಕವನ್ನು ಕೊಟ್ಟಿದ್ದಾನೆ. ನೀನೀಗಲೇ ಈ ವ್ರತವನ್ನು ಮಾಡೆನ್ನಲಾಗಿ ಜಯರಾಜನು ಪತ್ನಿ ಸಮೇತನಾಗಿ ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನು ಮಾಡಿದನು. ಋಷಿಗಳ ಮುಖದಿಂದ ಕಥಾಶ್ರವಣ ಮಾಡಿದನು, ಪ್ರಸಾದವನ್ನು ಸೇವಿಸಿದನು. ಆ ಕ್ಷಣದಲ್ಲಿಯೇ ಭಕ್ತಿ ಸಂತುಷ್ಟನಾದ ಶ್ರೀ ವರದಶಂಕರನು ಪ್ರತ್ಯಕ್ಷನಾಗಿ ಅಂಧನಾದ ರಾಜನಿಗೆ ನೇತ್ರಗಳನ್ನು ದಯಪಾಲಿಸಿದನು. ಆನಂದಭರಿತನಾದ ರಾಜನು ಶ್ರೀ ವರದಶಂಕರ ದೇವನನ್ನು ಭಕ್ತಿ ಪರವಶನಾಗಿ ಸ್ತೋತ್ರ ಮಾಡಿದನು. ವಾಮದೇವ ಋಷಿಯು ಹೇಳಿದಂತೆ ಜಯರಾಜನು ಭಕ್ತಿಯಿಂದ ತನ್ನ ಪತ್ನಿಯೊಂದೊಡಗೂಡಿ ಪೂರ್ಣ ಮಾಡಿ ಪ್ರಸಾದ ಸೇವಿಸಿದ ನಂತರ ದೇವದೇವನೇ, ಕರುಣಾಸಾಗರನೇ, ಅನಾಥ ಬಂಧವನೇ, ಆಪತ್ ನಾಶಕನೇ, ಜಗತ್ಪತಿಯೇ, ನಿನ್ನ ಪಾದಕಮಲಗಳಲ್ಲಿ ನನ್ನ ಭಕ್ತಿ ಯಾವಾಗಲೂ ಸ್ಥಿರವಾಗಿರಲಿ. ನಿನಗೆ ನನ್ನ ಅನಂತ ನಮಸ್ಕಾರಗಳೆಂದು ಸ್ತೋತ್ರ ಮಾಡಲಾಗಿ, ನೃಪೋತ್ತಮನಾದ ಜಯರಾಜನೇ, ಪೂಜಾ ಪ್ರಸಾದ ಸೇವನೆಯಿಂದ ನೀನು ನಿನ್ನ ಮೊದಲಿನ ರಾಜ್ಯವನ್ನು ಪಡೆದು ಮಕ್ಕಳು ಮೊಮ್ಮಕ್ಕಳನ್ನು ಕಂಡು ಚಿರಸುಖಿಯಾಗಿ ಬಾಳು. ಕೊನೆಗೆ ಸತಿಸುತರೊಡನೆ ವಿಮಾನವನ್ನೇರಿ ಕೈಲಾಸವನ್ನು ಸೇರು. ಇದು ನಿನಗೆ ಶ್ರೀ ವರದಶಂಕರನ ಶುಭಾಶೀರ್ವಾದ, ಶುಭಾನುಗ್ರಹ. ಕಲಿ ಪ್ರಭಾವದಿಂದ ಪಾಪಕರ್ಮನಿರತರಾದ ಪ್ರಾಣಿಗಳನ್ನು ದುಃಖದಿಂದ ಮುಕ್ತ ಮಾಡುವ ಸುಲಭೋಪಾಯವೆಂದರೆ ಶ್ರೀ ವರದಶಂಕರ ವ್ರತವಾಗಿದೆ. ಈ ವ್ರತವನ್ನು ಭೂಮಿಯಲ್ಲಿ ಯಾರು ಭಕ್ತಿಯಿಂದ ಆಚರಿಸುವರೋ ಅವರಿಗೆ ಶ್ರೀ ವರದಶಂಕರನ ಅನುಗ್ರಹದಿಂದ ಅಖಿಲ ದುಃಖ ಸುಖಗಳು ವರದಶಂಕರನ ಅನುಗ್ರಹದಿಂದ ಅಖಿಲ ಸುಖ ಸಂಪತ್ತನ್ನು ಪಡೆದು ಇಹಲೋಕದಲ್ಲಿ ಶಿರಸುಖ ಭೋಗಿಯಾಗಿ ಅಂತ್ಯದಲ್ಲಿ ಶಿವನ ಮುಕ್ತಿ ಸಾಮ್ರಾಜ್ಯದ ನಿಜಾನಂದದಲ್ಲಿ ಮುಳುಗಿ ಹೋಗುವರು. ಶಿವಭಕ್ತರಾದ ಎಲ್ಲರೂ ಜಾತಿ ಭೇದವಿಲ್ಲದೆ ಈ ವ್ರತವನ್ನು ಆಚರಿಸಿರಿ. ಶ್ರೀ ವರದಶಂಕರನ ಅನುಗ್ರಹದಿಂದಾಗಿ ಬೇಕಾದ ಸುಖ ಸಂಪತ್ತನ್ನು ಪಡೆಯಬಹುದು. ಶ್ರೀ ವರದಶಂಕರ ವ್ರತವು ಭಕ್ತರ ಭಕ್ತಿಯ ಪರೀಕ್ಷಿಸುವ ಓರೆಗಲ್ಲಾಗಿದೆ. ಇತರರ ಭೋಗಗಳಿಗೆ ಶ್ರೀ ವರದಶಂಕರ ವ್ರತವು ಭಕ್ತರ ಭಕ್ತಿಯನ್ನು ಪರೀಕ್ಷಿಸುವ ಓರೆಗಲ್ಲಾಗಿದೆ. ಇಹ ಪರ ಭೋಗಗಳಿಗೆ ಭಕ್ತಿಯೇ ಬೀಜವಾಗಿದೆ. ಭಕ್ತಿ ಬೀಜವನ್ನು ಬಿತ್ತಿ ಮುಕ್ತಿ ಎಂಬ ಅಮರ ಫಲವನ್ನು ಪಡೆಯಬೇಕೆನ್ನುವವರು ಶ್ರೀ ವರದಶಂಕರ ವ್ರತವನ್ನು ಮಾಡಿದರೆ ತುಂಬ ಒಳ್ಳೆಯದು. ಶ್ರೀ ವರದಶಂಕರ ಸ್ವಾಮಿಯು ಜಯರಾಜನನ್ನು ಅನುಗ್ರಹಿಸಿ ನಿಂತಲ್ಲಿಯೇ ಮಾಯವಾದನು. ಸುತ್ತಲೂ ಎತ್ತಲೂ ಆನಂದ. ಜಯರಾಜನು ಆನಂದ ನಿರ್ಭರನಾದನು.
ಅಗಸ್ತ್ಯ ಮಹರ್ಷಿಯ ಇಷ್ಟಾದ ಬಳಿಕ ಜಯರಾಜನು ಪತ್ನಿಯೊಡನೆ ವಾಮದೇವ ಋಷಿಗಳ ಪಾದಗಳಿಗೆ ವಂದಿಸಿ ಇದೆಲ್ಲ ತಮ್ಮ ಶುಭಾಶೀರ್ವಾದದಿಂದ ಆಯಿತೆಂದು ಸ್ತುತಿಸಿ ಅವರ ಆಶೀರ್ವಾದವನ್ನು ಪಡೆದು ಶಿವಾನುಗ್ರಹದಿಂದ ಪ್ರಾಪ್ತವಾದ ಅಗಣಿತ ಸೇನಾಬಲದಿಂದಲೂ 11 ಸಹಸ್ರ ಆನೆಗಳಿಂದಲೂ ಸಮರಸನ್ನದ್ಧನಾಗಿ ಆವಂತಿಪುರವನ್ನು ಮುತ್ತಿ ಶತ್ರುಗಳನ್ನು ಸಂಹರಿಸಿ ತನ್ನ ರಾಜ್ಯ ಸಿಂಹಾಸನವನ್ನು ಹತ್ತಿ ಮೆರೆದನು. ವ್ರತ ಮಾಡುವುದರಿಂದ ಅವನ ಸಕಲ ಮನೋರಥಗಳು ಪೂರ್ಣವಾದವು. ಆ ಬಳಿಕ ಜಯರಾಜನು ಪ್ರತಿ ತಿಂಗಳಲ್ಲಿ ತಪ್ಪದೆ ಶ್ರೀ ವರದಶಂಕರ ವ್ರತವನ್ನು ಮಾಡುತ್ತಾ ಚಿರಸುಖ ಭೋಗದಲ್ಲಿ ಕಾಲ ಕಳೆದು ಕೊನೆಗೆ ಶಿವಮುಕ್ತಿಯನ್ನು ಪಡೆದನೆಂಬುದು ಷಣ್ಮುಖನು ಅಗಸ್ತ್ಯನಿಗೆ ಶ್ರೀ ಭಕ್ತಿಮಯವಾದ ಚರಿತ್ರೆಯನ್ನು ಬಹು ಸರಳವಾಗಿ ಬೋಧಿಸಿದನು. ಇಹಭೋಗ ಭಾಗ್ಯದಾಯಕವಾಗಿಯೂ ಸಂತತಿ ಸಂಪತ್ಪ್ರದಾಯಕವಾಗಿಯೂ ಸರ್ವ ಕಷ್ಟ ನಿವಾರಕವಾಗಿಯೂ ತಾಪತ್ರಯ ವಿಮೋಚನೆಯಾಗಿಯೂ ಇರುವ ಈ ವರದಶಂಕರ ವ್ರತವಿಧಾನದ ಕಥಾಭಾಗವನ್ನು ಷಣ್ಮುಖದೇವನು ಅಗಸ್ತ್ಯ ಮಹರ್ಷಿಗೆ ಬೋಧಿಸಿದಂತೆ ಸೂತ ಪುರಾಣಿಕನು ಶೌನಕಾದಿ ಮುನಿಗಳಿಗೆ ನಿರೂಪಿಸಲಾಗಿ ಎಲ್ಲರೂ ಕೇಳಿ ಸಂತುಷ್ಟರಾಗಿ ಮಂಗಲಾದೀನಿ ಮಂಗಲವ ಧ್ಯಾನಿಸಿ ಮಂಗಲಾಂತಾನೀತಿಶ್ರುತ್ಯ ಅಂದರೆ ಕಾರ್ಯಸಮಾಪ್ತಿಯಲ್ಲಿಯೂ ಮಂಗಲವನ್ನಾಚರಿಸಬೇಕೆಂಬ ಶ್ರುತಿ ವಿಧಾನದಂತೆ ಎಲ್ಲರೂ ಏಕಕಾಲದಲ್ಲಿ ಏಕಕಂಠದಲ್ಲಿ ಭಕ್ತವತ್ಸಲ ಭವಭಯಾಪಹಾರ ಶ್ರೀ ವರದಶಂಕರ ಶ್ರೀ ಪಾರ್ವತಿ ಪರಮೇಶ್ವರ ಹರ 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 ಮಹಾದೇವ್ ಎಂಬ ಜಯಘೋಷ ಮಾಡಿದರು. ಮಂಗಳವಾದ್ಯಗಳು ಮುಳುಗಿದವು, ಸುಮಂಗಲೆಗಳು ಆರತಿಯನ್ನೆತ್ತಿದರು ಎಂಬಲ್ಲಿಗೆ ಬಹುಶೋತ್ತರ ಪುರಾಣೋಕ್ತ ವ್ರತಖಂಡೇ ಶ್ರೀ ವರದಶಂಕರ ವ್ರತ ಕಥಾನಿರೂಪಣೆ ತೃತೀಯ ಅಧ್ಯಾಯವು ಸಮಾಪ್ತಿಯಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.